ಎಲ್ಲಿಗೆ ಹೇಳಿ ಹೋಗ್ತಿರೋದು ನಾವು ಮಂಜು ಎಲ್ಲಿಗೆ ಅವನು ಹೇಳ್ತಾನೆ ಅವ್ರನ್ನೇ ಅವನು ಹೇಳ್ತಾನೆ ಅವ್ರೇ ಹೇಳಲ್ಲ ನಾನು ಹೇಳಲ್ಲ ಅವನು ಹೇಳ್ತಾನೆ ಡೆಡ್ ಎಂಡ್ ಪಾಯಿಂಟ್ ಸೂಸೈಡ್ ಪಾಯಿಂಟ್ ಅದಲ್ಲ ಅದಕ್ಕೆ ಹೆಸರಿಲ್ಲ. ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ ಸೂಸೈಡ್ ಪಾಯಿಂಟ್ ಅಷ್ಟೇ. ಏನೇನು ಸ್ಪೆಷಲ್ ಸರ್? ಆ ಪ್ಲೇಸ್ಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ನನ್ನ ಜೊತೆ ನಾನು ಮಂಜು ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಏಯ್ ಮಗ ನನ್ನ ಮಗನೇ ಪ್ಲೇಸ್ ಮಾತ್ರ ಹೆವಿ ಸಖತ್ತಾಗಿದೆ ನೋಡೋದಕ್ಕೆ. ಎರಡು ಕಣ್ಣು ಸಾಲದು. ನನ್ನ ಮೇಲೆ ಹಣೆ ಇಟ್ಟು ಆ ಮೋಡ ಬಂದು ಹಂಗೆ ಸುಮ್ಮನೆ ಬೆಟ್ಟಕ್ಕೆ ಹಂಗೆ ಉಜ್ಕೊಂಡು ಹೋಗ್ತಾ ಇದೆ ನೋಡಿ ಒಂದ್ಸಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಮಡಿಕೇರಿಯಲ್ಲಿರೋ ಮುಗಿಲ್ಪೇಟೆ ನೋಡೋದಕ್ಕೆ ನಾವು ಮತ್ತು ನಮ್ಮ ಫ್ರೆಂಡ್ಸ್ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಮುಗಿಲ್ಪೇಟೆ ನೋಡಬೇಕು ಅಂದರೆ ಸ್ವಲ್ಪ ಘಾಟ್ ಸೆಕ್ಷನಲ್ಲಿ ನಾವು ಹೋಗ್ಬೇಕಾಗುತ್ತೆ. ನಮ್ಮ ಅಕ್ಕಪಕ್ಕದಲ್ಲಿ ಹಚ್ಚ ಹಸಿರ ಒಂದು ವಾತಾವರಣನ ನಾವು ನೋಡ್ಬೋದಾಗಿದೆ. ಜಿನಿ ಜಿನಿ ಮಳೆಯಲ್ಲಿ ಮಂಜಿನ ಹನಿಯಲ್ಲಿ ನಮ್ಮ ಪಯಣ ಸಾಗುತ್ತಾ ಹೋಗುತ್ತೆ. ಫೈನಲಿ ನಾವು ಮುಗಿಲ್ಪೇಟೆಗೆ ಹೋಗೋ ಚೆಕ್ ಪೋಸ್ಟ್ಗೆ ಬಂದ್ವಿ. ಇಲ್ಲಿಂದ ನಾವು ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಾವು ಟ್ರೆಕ್ಕಿಂಗ್ ಮಾಡಿಕೊಂಡು ನಮ್ಮ ಜರ್ನಿನ ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿಗೆ ಹೇಳಿ ಹೋಗ್ತಿರೋದು ನಾವು ಮಂಜು ಎಲ್ಲಿಗೆ? ಡೆಡ್ ಎಂಡ್ ಪಾಯಿಂಟ್ ಸೂಸೈಡ್ ಪಾಯಿಂಟ್ ಅದಲ್ಲ ಅದಕ್ಕೆ ಹೆಸರಿಲ್ಲ. ಆ ಪ್ಲೇಸ್ಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ನನ್ನ ಜೊತೆ ನಾನು ಮಂಜು ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೀವೇ ನೋಡ್ತಾ ಇದ್ದೀರೋ ಇದು ಚೆಕ್ ಪೋಸ್ಟ್. ಇಲ್ಲಿ 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋಗ್ತೀವಿ. ಇಲ್ಲಿಂದ ನಾವು ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜಿನಿ ಜಿನಿ ಮಳೆ ಕೂಡ ಬರ್ತಾ ಇದೆ. ಕ್ಲೈಮೇಟ್ ಮಾತ್ರ ಮಸ್ತ್ ಇದೆ, ಭಯಂಕರ ಕ್ಲೈಮೇಟ್ ಇದೆ. ಜೀಪಲ್ಲಿ ಬಂದರೆ ಕೆಳಗಡೆಯಿಂದ ಒಬ್ಬರಿಗೆ 350 ರೂಪಾಯಿ. ನಾವೇ ಜೀಪ್ ಮಾಡ್ಕೊಂಬಂದರೆ ನಮ್ಮದೇ ಗಾಡಿಯಲ್ಲಿ ಬಂದರೆ ಅಟ್ಲೀಸ್ಟ್ ಮೇಲಕ್ಕಾದರೂ ಬರ್ತೀವಿ. ಆಮೇಲಿಂದ ನಾವು ನಿಧಾನಕ್ಕೆ ಟ್ರೆಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಒಂದ್ಸಲ ನೋಡಿ ಎಲ್ಲ ಹೇಗಿದೆ ಅಂತ. ಪ್ಲೇಸ್ ಮಾತ್ರ ಹೆವಿ ಸಖತ್ತಾಗಿದೆ ನೋಡೋದಕ್ಕೆ. ಎರಡು ಕಣ್ಣು ಸಾಲದು. ಆ ಮೋಡ ಬಂದು ಹಂಗೆ ಸುಮ್ಮನೆ ಬೆಟ್ಟಕ್ಕೆ ಹಂಗೆ ಉಜ್ಕೊಂಡು ಹೋಗ್ತಾ ಇದೆ. ಆಲ್ಮೋಸ್ಟ್ ಆ ಜಾಗಕ್ಕೆ ಬಂದಿದ್ದೀವಿ. ಈಗ ಕಾಣಿಸುತ್ತೆ ನೋಡಿ. ಇನ್ನೊಂದು ಚೂರು ಮುಂದೆ ಹೋದ್ರೆ ಕಂಪ್ಲೀಟ್ ಆಗುತ್ತೆ. ಮುಗಿಲ್ಪೇಟೆಯ ವೆಲ್ಕಮ್ ಬೋರ್ಡ್ ಇದು. ಮಡಿಕೇರಿ ವನ್ಯಜೀವಿ ವಿಭಾಗ, ಕುಪ್ಪಗಿರಿ ವನ್ಯಜೀವಿ ವಲಯ.
ಇಲ್ಲಿಂದ ಇನ್ನೂ ಚೂರು ಮುಂದೆ ಬೇಕು. ವೆಲ್ಕಮ್ ಬೋರ್ಡ್ ಇದೆಯಲ್ಲ, ಅಲ್ಲಿಂದ ಏನಿಲ್ಲ ಅಂದರೂ 2-3 ಕಿಲೋಮೀಟರ್ನಷ್ಟು ದೂರ ಇದೆ. ಒಂದು ಬೆಟ್ಟ ಹತ್ತಿ ಇಳಿದ್ಬಿಟ್ರೆ ಮುಗಿಲ್ಪೇಟೆ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ನಾವು ನಡ್ಕೊಂಡು ಹೋಗ್ತಾ ಹೋದ್ವಿ. ಏನಿಲ್ಲ ಅಂದರೂ ಸುಮಾರು 7-8 ಕಿಲೋಮೀಟರ್ನಷ್ಟು ಒಂದು ಸೈಡು ನಡ್ಕೊಂಡು ಹೋದ್ವಿ. ನಡ್ಕೊಂಡು ಬಂದು ಫುಲ್ ಸುಸ್ತಾಗ್ಬಿಡ್ತು. ಅಂತೂ ಇಂತೂ ಗಾಳಿಪಟ ಫಿಲಿಮಲ್ಲಿ ಅದು ಆ ಗೋಪುರದಲ್ಲಿ ಸಾಂಗ್ ಐತಲ್ಲ ಮಂಜು, ಆ ಪ್ಲೇಸ್ ಇದೆ. ಗಾಳಿ ಬೀಸಿದೆ ನೋಡಿ. ಒಂದು ಪ್ಲೇಸಿಗೆ ಬಂದಿದ್ದೀವಿ ಅವಾಗಲೇ, ಏನು ಕೇಳಿಸಲ್ಲ ಅನಿಸುತ್ತೆ. ವಾಯ್ಸ್ ಡಬ್ ಮಾಡ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ತೋರಿಸ್ತೀನಿ ನೋಡಿ ಒಂದ್ಸಲ. ಫ್ರೆಂಡ್ಸ್, ನಮ್ಮ 2 ದಿನದ ಟೂರನ್ನು ಚಿತ್ರದುರ್ಗದಿಂದ ದಾವಣಗೆರೆಗೆ ಬಂದು, ದಾವಣಗೆರೆಯಿಂದ ಮಡಿಕೇರಿಗೆ ಬಂದು, ಮಡಿಕೇರಿಯಿಂದ ಮಂದಲ್ಪೇಟೆ, ಮಡಿಕೇರಿಯಲ್ಲಿ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಮಂದಲ್ಪೇಟೆಗೆ ಬಂದಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ. ಬಾಯ್.